सूर्याय चंद्राय मंगलाय बुधाय च गुरु शुक्र शनि वृश्च राहवे केतवे नमो नमः केतवे नमो नमः गजवदना
ಇವತ್ತಿನ ಶ್ರೇಷ್ಠವಾದಂತಹ ಶುಭ ಶನಿವಾರದಲ್ಲಿ ನಮ್ಮ ಭಕ್ತ ಮಹರ್ಷಿಗಳಾದಂತಹ ಸುಜಾತಾರವರು ವನಮಹರ್ಷಿ ಗೋತ್ರ, ಸಿಂಹರಾಶಿ, ಕುಬ್ಬ ನಕ್ಷತ್ರ, ದುರ್ಗಾ ಲಕ್ಷ್ಮಿ, ಉತ್ತರವಾದ ನಕ್ಷತ್ರ, ಮೀನರಾಶಿ, ಹರ್ಷಿತಾ ಹಸಿಕಾ ಏನಿದು ಅಲ್ಲ ಹಸಿಕಾತನ ಹರ್ಷಿತಾ ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಹಾಗೂ ರಮೇಶ್, ದೇವರಾಜ್, ಗಂಗರಾಜು, ನಾಗೇಶ್, ಮನ್ಮಹರ್ಷಿ, ಸುಮಿತ್ರ, ಕುಂಭರಾಶಿ, ಮನ್ಮಹರ್ಷಿ ಗೋತ್ರ, ಶತಭಿಷ ನಕ್ಷತ್ರ. ಇವರು ಈ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಸುಜಾತ, ಮನ್ಮಹರ್ಷಿ ಗೋತ್ರ, ಸಿಂಹರಾಶಿ, ಪುಷ್ಪ ನಕ್ಷತ್ರ, ದುರ್ಗಾ ಲಕ್ಷ್ಮಿ, ಹೇಳ್ತಾರೆ ಹರ್ಷಿತಾ ಅಂತ, ಮತ್ತೆ ನಾಗೇಶ್ ರವರು ಲಕ್ಷಿತ್, ರೋಷನ್, ಕಾವೇರಿ ಮತ್ತು ಕುಟುಂಬ ವರ್ಗ, ಸುಶೀಲಾ ಮತ್ತು ಕುಟುಂಬ ವರ್ಗ, ಮಂಗಳ ಮತ್ತು ಕುಟುಂಬ ವರ್ಗ, ವೀಣಾ ಮತ್ತು ಕುಟುಂಬ ವರ್ಗ, ಸೀತಾ ಮತ್ತು ಕುಟುಂಬ ವರ್ಗ, ಶೀಲಾರಾಣಿ, ಶೋಭಾ ಮತ್ತು ಕುಟುಂಬ ವರ್ಗ, ಇವರು ಬಂಧು ಬಾಂಧವರೆಲ್ಲರೂ ಸೇರಿ, ಹಾಗೂ ಲಕ್ಷ್ಮಮ್ಮ ಮತ್ತು ರಮೇಶ್ ಕುಟುಂಬ, ದೇವರಾಜ್ ಕುಟುಂಬ ವರ್ಗ, ಗಂಗರಾಜು ಮತ್ತು ಅವರ ಕುಟುಂಬ ವರ್ಗ, ಇವತ್ತಿನ ಶ್ರೇಷ್ಠವಾದಂತಹ ಇವತ್ತಿನ ಸರ್ವಶ್ರೇಷ್ಠವಾದಂತಹ ಈ ಶನಿವಾರದ ಶುಭ ದಿನದಲ್ಲಿ ಪರಮಾತ್ಮನಾದಂತಹ ಶನಿರಾಜನ ಕಥಾಭಾಗವನ್ನ ಏರ್ಪಡಿಸಿದ್ದಾರೆ. ಇಂತಹ ಕಥಾಭಾಗದಲ್ಲಿ ರಾಜ ವಿಕ್ರಮ ಅಥವಾ ಶನಿಪ್ರಭ ಎಂಬ ಕಥಾಭಾಗವನ್ನ ಪ್ರಾರಂಭ ಮಾಡೋಣ. ಇದು ನನಗನ್ಸುತ್ತೆ ನಿಮ್ಮ ಮನೆಯಲ್ಲಿ ಮೊದಲನೇ ವರ್ಷನ ಅಲ್ವಾ? ಮೊದಲನೇ ವರ್ಷ ರಾಜ ವಿಕ್ರಮ. ಹಾಗೂ ಏನಾದ್ರೂ ಮತ್ತೆ ಪರಮಾತ್ಮ ಅನುಕೂಲ ಕೊಟ್ಟು ಏನಾದ್ರು ಮಾಡಿಸಿದ್ರೆ ಬರೋ ವರ್ಷ ರಾಜ ಸತ್ಯವ್ರತ, ಶನಿ ಪ್ರಭಾವ ಮಾಡಬೇಕು, ಮಾಡೋಣ. ನೆಕ್ಸ್ಟ್ 3ನೇ ವರ್ಷನೂ ಅನುಕೂಲ ಇದ್ರೆ ಮಾಡ್ತೀವಿ. ನಾವು ಮನೇಲಿ ಮಾತ್ರ ನಮ್ಮ ಭಾವ ನಮ್ಮ ಮನೆಯವರು ಭಯ್ಯ ಓದ್ತಾ ಇದ್ರು ಅಂದ್ರೆ ಇವಾಗ ಈ ತರ ಮಾಡ್ತಾ ಇರ್ಲಿ ಅಂದ್ರೆ ಫೋಟೋ ತರ್ತಾ ಇದ್ದಿಲ್ಲ, ಬುಕ್ಸ್ ಇತ್ತು, ಬುಕ್ಸ್ ಇಟ್ಕೊಂಡೆ ಯಾವ ಪ್ರತೀತಿ ಇರ್ತದೋ ಆ ರೀತಿಯಾಗಿ ಮಾಡ್ಕೊಂಡ್ ಬಂದಿರ್ತೀರಾ. ಆದ್ರೆ ಈಗ ವಿಶೇಷವಾಗಿ ಮಾಡಿಸ್ತಾ ಇದ್ರೆ ಒಳ್ಳೇದಾಗಿದೆ. ನೆಕ್ಸ್ಟ್ ಅದರಾಚೆಗೂ ಏನಾದ್ರು ಅನುಕೂಲ ಕೊಟ್ರೆ ಭಗವಂತ ಅವಾಗ ನಳದಮಿ ಅಂತ ಮಾಡೋಣ. ಈ 3 ಮಾಡಿದ್ರೆ ಮನೆಯಲ್ಲಿ ಬಹಳ ಶ್ರೇಷ್ಠ ಆಗಿರೋದ್ರಿಂದ ಮೊದಲನೇ ವರ್ಷ ನಮ್ಮ ಕೈನಲ್ಲಿ ಮಾಡಿಸ್ಬೇಕಾದ್ರೆ ರಾಜ ವಿಕ್ರಮನೇ ಮಾಡೋದು ನಮ್ಮ ಮೊದಲನೇ ವರ್ಷ. ಅದರಿಂದ ರಾಜ ವಿಕ್ರಮ ಅಥವಾ ಶನಿಪ್ರಭ ಎಂಬ ಕಥಾಭಾಗವನ್ನ ನಾವೀಗ ಹಾಡಿ ಹಾಡಿ ಕೊಂಡಾಡೋಣ. ಇಂತಹ ಶ್ರೇಷ್ಠವಾದಂತಹ ಕಥಾಭಾಗದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಮಾತೇರು ಮಹನೀಯರು ಹಂಸ ಕ್ಷೀರ ನ್ಯಾಯದಂತೆ ನಮ್ಮನ್ನು ಕ್ಷಮಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಂತಹ ಶ್ರೇಷ್ಠವಾದ ಕಥಾಭಾಗವನ್ನ ಈಗ ನಾವು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಪೂಜ್ಯ ಗುರುಗಳಾದಂತಹ ಚಿನ್ಮಯದಾಸರು ಈ ಕಥೆಯನ್ನು ಮರಾಠಿ ಭಾಷೆಯಂತಹ ಕಥಾಭಾಗವನ್ನ ಕನ್ನಡಕ್ಕೆ ಅನುವಾದ ಮಾಡುವಾಗ ಪಂಚದೇವತೆಗಳನ್ನು 5 ದೇವರ ನಾಮಸ್ಮರಣೆ ಮಾಡಿ ಕಥೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿರುತ್ತಾರೆ. ಅದೇ ರೀತಿಯಾಗಿ ನಾವು ಸಹ ಆ ಪಂಚದೇವತೆಗಳ ನಾಮಸ್ಮರಣೆ ಮಾಡಿ ನಂತರ ಕಥಾಭಾಗವನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾವು ಮಾಡೋಣ ಕಥೆಯನ್ನ. ಮೊದಲನೇದಾಗಿ ಗಣಪತಿ ಧ್ಯಾನ ಮಾಡಿದ್ದಾಯಿತು. ಶ್ರೀರಾಮಚಂದ್ರ ಮೂರ್ತಿಯನ್ನ ರಾಮಚಂದ್ರ ಈ ರಚನೆಗೆ ಯಾವ ಕುಂದು ಕೊರದು ಬಾರದ ರೀತಿಯಲ್ಲಿ ಯಾವುದೇ ಬೆಳೆದಿದ್ದಾನೆಂದರೆ ಶ್ರೀರಾಮ ರಘುರಾಮ ಕೌಸಲ್ಯ
ರೀತಿಯಾಗಿ ರಾಮಚಂದ್ರ ಈ ರಚನೆಗೆ ಯಾವ ಕುಂದು ಕೊರತೆ ಬರುತ್ತಿಲ್ಲ ಕಾಪಾಡಬೇಕೆಂದು ಬೇಡಿಕೊಂಡು ನಂತರ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿ ಸ್ವರೂಪಿಣಿಯಾದಂತಹ ಸೀತಾಮಾತೆಯನ್ನ ಯಾವ ರೀತಿ ಕೊಂಡಾಡುತ್ತಿದ್ದಾರೆ ಎಂದರೆ ರಾಮಚಂದ್ರನ ರಾಣಿ ವಾಲ್ಯೂಮ್ ಕಡಿಮೆ ಮಾಡಿ. ಬೇಡಿದ ವರಗಳ ಭಕ್ತರಿಗೆ ಕೊಡುವಳೆ ಬಿಡದಂತೆ ಬಡವರಿಗೆ ಕಾಪಾಡು ತಾಯೇ ನಿಮ್ಮ ನಂಬಿದ ಮೇಲೆ ಭಯವಿಲ್ಲ ಜನರಿಗೆ ನಿಮ್ಮ ನಂಬಿದ ಮೇಲೆ ಭಯವಿಲ್ಲ ಜನರಿಗೆ ಕಾಣಿತ ಮನಗಳ ಕೊಟ್ಟು ನಿಕಾಯೇ ಈ ರೀತಿಯಾಗಿ ಜಗನ್ಮಾತೆಯಾದಂತಹ ಶಾರದಾಂಬೆಯನ್ನು ಧ್ಯಾನ ಮಾಡಿ ವಿದ್ಯೆಗಳಿಗೆ ಅಧಿಪತಿಯಾದಂತಹ ಜಗನ್ಮಾತೆಯಾದಂತಹ ಆ ಶಾರದಾಂಬೆಯನ್ನ ಯಾವ ರೀತಿ ಕೊಂಡಾಡುತ್ತಿದ್ದಾರೆ ಎಂದರೆ ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೇ ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೇ ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೇ ವಿದ್ಯೆಗಳಿಗೆ ಜನನಿಯಾದ ವಿದ್ಯೆಗಳಿಗೆ ಜನನಿಯಾದ ಮುದ್ದು ನವಿಲ ಏರಿದೆ ವಿದ್ಯೆಗಳಿಗೆ ಜನನಿಯಾದ ಮುದ್ದು ನವಿಲ ಏರಿದೆ ವಿದ್ಯೆಗಳನ್ನು ಕರುಣಿಸಮ್ಮ ಮುದ್ದು ಶಾರದಾಂಬೆಯೇ ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೇ ಈ ರೀತಿಯಾಗಿ ಜಗನ್ಮಾತೆಯಾದಂತಹ ಶಾರದಾಂಬೆಯನ್ನು ಧ್ಯಾನ ಮಾಡಿ ವಿಘ್ನಗಳಿಗೆ ಅಧಿಪತಿಯಾದಂತಹ ವಿಘ್ನೇಶ್ವರನನ್ನ ಸರ್ವಸಿದ್ಧಿ ಪ್ರದಾಯಕನಾದಂತಹ ಗಣಪತಿಯನ್ನ ಯಾವ ರೀತಿ ಧ್ಯಾನ ಮಾಡುತ್ತಿದ್ದಾರೆ ಎಂದರೆ ಎಳಬತ್ತಿ ಹೆಚ್ಚಮ್ಮ ಎಳಬತ್ತಿ ಹೆಚ್ಚು ಎಳಬತ್ತಿ ಎಣ್ಣೆ ಹಾಕಿ ಒಂದು ಕಾಲು ಭಾಗದಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕ್ಬೇಕು ಎಳ್ಳೆಣ್ಣೆ ಎಳ್ಳೆಣ್ಣೆ ಎಲ್ಲ ಹಾಕಿದಿರ ಒಂದು ಏನು ಕಾಣ್ತಾ ಇಲ್ಲ ಒಂದು ಕಾಲು ಭಾಗ ಹಾಕ್ಬೇಕು ರತ್ನಗರ್ಭ ಗಣಪತಿ ಸಮಸ್ತಯಾಮಿ ಸತತಂ ರತ್ನವಚನಂ ಗೀತಮಾನಂ ನಿತ್ಯಚರಿತ್ರ ವೈಭವಂ ವಿನರಂತ ಮಗಿಲ ದೇವಾ ಸಲ್ಲುತ್ತಲ್ಲೆ ಯಾಮಿತಂ ಪನಗೋಪಗೀತಮಾನಂ ಪನಪಾಲಲಾದರು ಆ
ಜಗನ್ಮಾತೆಯಾದಂತಹ ಶಾರದಾಂಬೆಯನ್ನ ಗಣಪತಿಯಾದ ವಿಘ್ನೇಶ್ವರನ ಧ್ಯಾನ ಮಾಡಿ ಇದೇ ಕಲಿಯುಗದ ಪ್ರತ್ಯಕ್ಷ ದೈವವಾದಂತಹ ಆ ವೆಂಕಟೇಶ್ವರನ ಧ್ಯಾನ ಮಾಡಿ ನಂತರ ಕಥಾ ಪ್ರಾರಂಭಕ್ಕೆ ಹೋಗೋಣ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ನಮೋ ಶ್ರೀನಿ ವಾಸ ಹೊರೆಯು ಪಾಪ ವಿನಾಶ ಲೇಶ ಜಯ ಜಯ ಜಗದೀಶ ಜಯ ಗೋವಿಂದ ಜಯ ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಅಂಜನಾಥ ವಾಸ ಗರುಡ ವಾಸ ಭರತಿ ಬಾಲಾಜಿ ತಂದೆಯು ನೀನೆ ತಾಯಿಯು ನೀನೆ ತಂದೆಯು ನೀನೆ ನಂಬಿದ ಭಕ್ತರ ಬಂಧು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕ್ತರ ಬಂಧು ನೀನೆ ಸುಂದರನಯನ ಚಂದಿರವದನ ಸಲಹೋ ವೆಂಕಟರಮಣ ಸುಂದರನಯನ ಚಂದಿರವದನ ಸಲಹೋ ವೆಂಕಟರಮಣ ತೋರೋ ಪಾವನ ಚರಣ ಸ್ವಾಮಿ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಅಂಜನಾಥ ವಾಸ ಗೋವಿಂದ ಗರುಡ ವಾಸ ಬಾಲಾಜಿ ದಾಸನ ಮೇಲೆ ಏನಿ ಕೋಪ ಕರಗದೆಯಿಲ್ಲ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆಯಿಲ್ಲ ಮಾಡಿದ ಪಾಪ ನಿಮ್ಮನು ಕಾಣದ ಕಣ್ಣುಗಳೇಕೆ ಪೂಜಿಸದ ಕೈಗಳೇಕೆ ಶೋಕದ ಬಾಳಿಲೇಕೆ ವ್ಯರ್ಥದ ಜನುಮವಿದೇಕೆ ಸ್ವಾಮಿ ಸೇರುವೆ
ದೇವರ ಪಾದಕ್ಕೆ ಗೋವಿಂದ. ಈ ರೀತಿಯಾಗಿ ಪಂಚದೇವರ ನಾಮಸ್ಮರಣೆ ಮಾಡಿ ಮಂಗಳಾತ್ಮಕರಾದ ಲಿಂಗಾರ ಗುರುದೇವರಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡಿ ಕಥಾ ಪ್ರಾರಂಭಕ್ಕೆ ಬರೋಣ. ಇದೇ ಕಲಿಯುಗದಲ್ಲಿ ಉಜ್ಜಯಿನಿ ಎಂಬಂತಹ ನಗರ, ಆ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನೆಂಬಂತಹ ರಾಜ, ಚಕ್ರವರ್ತಿ ಎನಿಸಿದ ವಿಕ್ರಮಾದಿತ್ಯನು ಕಾಳಿಕಾದೇವಿ ಆಶೀರ್ವಾದ ಬಲ, ಬೇತಾಳರ ಸಹಾಯ, ಚಂದ್ರ ಆಸನ ಖಡ್ಗ, ಕುಮಾರಗುಪ್ತನೆಂಬಂತಹ ಮಗನನ್ನು ಪಡೆದಂತಹ ವಿಕ್ರಮಾದಿತ್ಯನು ತನ್ನ ಒಡ್ಡೋಲುಗಳು ಕುಳಿತುಕೊಂಡು ಯಾವ ರೀತಿ ರಾಜ್ಯಭಾರ ಮಾಡುತ್ತಿದ್ದಾನೆಂದರೆ, ಕಲಿಯುಗದಿ ಬಲವಂತ ರಾಜನು, ಕಲಿಯುಗದಿ ಬಲವಂತ ರಾಜನು, ಬಲು ಪರಾಕ್ರಮಿ ವಿಕ್ರಮನೆಂಬನು. ಲಲಿತವಾಗಿ ಹೌಗನಿಯಂಬ, ಲಲಿತವಾಗಿ ಹೌಗನಿಯಂಬ ಪಟ್ಟಣಕ್ಕೆ ತಾನು ದೊರೆಯು ಹಾಗೆ ರಾಜ್ಯ ಬಾಳುತ್ತ, ದೊರೆಯು ಹಾಗೆ ರಾಜ್ಯ ಬಾಳುತ್ತ ಪರಿಪರಿಯ ಚಂದ್ರಮದಿ ಬಾಳುತ್ತ. ಕರಿತೊಳಗ ಪಾಯ್ದಳದ ಸೇನೆ, ಕರಿತೊಳಗ ಪಾಯ್ದಳದ ಸೇನೆಯಳು ತಿಲೆಯಿಂದ ಈ ರೀತಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾನೆ ವಿಕ್ರಮಾದಿತ್ಯನು. ಆಗ ಒಂದಾನೊಂದು ದಿನ ತನ್ನ ಒಡ್ಡೋಲುಗಳಲ್ಲಿ ಕುಳಿತುಕೊಂಡಿದ್ದಾನೆ. ಇತ್ತ ಕಡೆ ಮಹಾಮಂತ್ರಿಗಳು, ಮತ್ತೊಂದು ಕಡೆ ಸೈನ್ಯಾಧಿಕಾರಿಗಳು, ಬೇಕಾದಂತಹ ಇಷ್ಟ ಮಿತ್ರರು ಎಲ್ಲರ ಶೀನರಾಗಿರಬೇಕಾದರೆ ತನ್ನ ಮಂತ್ರಿಯನ್ನು ಉದ್ದೇಶಿಸಿ ಯಾವ ರೀತಿ ಕೇಳುತ್ತಿದ್ದಾನೆಂದರೆ, ಮಂತ್ರಿ ಸರೆ ಕೇಳಿರಿ, ಮಂತ್ರಿ ಸರೆ ಕೇಳಿರಿ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೇ ಮಂತ್ರಿವರ್ಯ. ಕಾಲಕಾಲಕ್ಕೆ ಹರಿಧ್ಯಾನವನ್ನು ಮಾಡುತ್ತ, ಕಾಲಕಾಲಕ್ಕೆ ಹರಿಧ್ಯಾನವನ್ನು ಮಾಡುತ್ತ ಕ್ಷೇಮದಿಂದಿರುವರೇ ಮಂತ್ರಿವರ್ಯ. ಮಹಾಮಂತ್ರಿಗಳೇ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಬಹಳ ಸುಕ್ಷೇಮದಿಂದ ಬಾಳುತ್ತಿರು ಅದನ್ನು ತಿಳಿಸರಾಗಿ ಎಂದಾಗ, ಆಗ ಮಹಾಮಂತ್ರಿ ಮೇಲಕ್ಕೆ ನಿಂತ ಮಹಾರಾಜ, ತಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಬಹಳ ಸುಕ್ಷೇಮದಿಂದ ಬಾಳುತ್ತಿದ್ದಾರೆ ಮಹಾರಾಜ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಮಂತರಾಗಿ, ಅದು ಅಲ್ಲದೆ ಭಿಕ್ಷೆ ಹಾಕೋಣವೆಂದರೆ ಬೇಡವರಿಲ್ಲ ಮಹಾರಾಜ. ಆ ರೀತಿಯಾಗಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಸಹ ಬಾಳುತ್ತಿದ್ದಾರೆ ಮಹಾರಾಜ. ಮತ್ತೇನಪ್ಪಣೆ ಎಂದಾಗ ಆತನಿಗೆ ಬಹಳ ಆನಂದವಾಯಿತು. ಆಹಾ, ನನ್ನ ಸಾಮ್ರಾಜ್ಯದಲ್ಲಿ ಪ್ರಜೆಗಳಿಗೆ ಯಾವ ಕುಂದುಕೊರತೆ ಆನಂದ ಪಡ್ತನಾಗಿ ಸೈನ್ಯಾಧಿಕಾರಿಯನ್ನು ಕೇಳುತ್ತಿದ್ದಾನೆ. ಸೈನ್ಯಾಧಿಕಾರಿಗಳೇ, ನಮ್ಮ ರಾಜ್ಯದ ಸೈನ್ಯವು ಯಾವ ರೀತಿ ಅದನ್ನು ತಿಳಿಸುವರಾಗಿ ಎಂದಾಗ, ಆಗ ಸೈನ್ಯಾಧಿಕಾರಿ ಮೇಲ್ಗೆದ್ದ ಮಹಾರಾಜ, ದೇಶ ಸೇವೆಯೇ ಈಶ ಸೇವೆ ಎಂದು ತಿಳಿದು ತಮ್ಮ ಆಜ್ಞಾ ಪಾಲಕರಾಗಿ ಅವರೂ ಸಹ ಬಹಳ ಉತ್ತಮ ರೀತಿಯಲ್ಲಿ ಬಾಳುತ್ತಿದ್ದಾರೆ ಮಹಾರಾಜ. ಮತ್ತೇನಪ್ಪಣೆ ಎಂದಾಗ, ಆ ದಿನ ರಾಜ್ಯಸಭೆಯನ್ನು ಮುಗಿಸಿದ್ದಾನೆ ವಿಕ್ರಮಾದಿತ್ಯನು. ಮುಗಿಸಿ ಇತ್ತ ಕಡೆ ಆಲೋಚನೆ ಮಾಡುತ್ತಿದ್ದಾನೆ. ತಾನು ಮಾಡುದು ಆಳು ಮಾಡುದು ಆಡು, ಮಗ ಮಾಡುದು ಮಧ್ಯಮ, ತಾನು ಮಾಡುದು ಉತ್ತಮ ಎಂಬ ಹಿರಿಯರ ಆದೇಶದಂತೆ ಒಮ್ಮೆ ನಗರ ಸಂಚಾರ ಮಾಡಿ ನನ್ನ ಪ್ರಜೆಗಳನ್ನ ನೋಡಬೆರಗಬೇಕೆಂಬಂತಹ ಸಂಕಲ್ಪ ಮಾಡಿದಂತಹ ವಿಕ್ರಮಾದಿತ್ಯನು ಸಾಮಾನ್ಯನಂತೆ ವೇಷವನ್ನು ಮರೆಸಿಕೊಳ್ಳುತ್ತಿದ್ದಾನೆ. ಹರಿದಿರುವಂತಹ ಪೇಟೆಯನ್ನು ಸುತ್ತಿಕೊಂಡ, ಹರಿದಿರುವಂತಹ ಕೋಟನ್ನು ಧರಿಸಿಕೊಂಡು ತನ್ನ ಕುದುರೆಯನ್ನು ಏರಿ ರಾಜಬೀದಿಯಲ್ಲಿ ಆ ನಿಶಾರಾತ್ರಿಯಲ್ಲಿ ವಿಕ್ರಮಾದಿತ್ಯನು ಬರುತ್ತಿದ್ದಾನೆ. ಒಂದು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದು ಬರುತ್ತಿರಬೇಕಾದ್ರೆ ಎತ್ತ ನೋಡಿದ್ರು ಸಹ ಕತ್ತಲೆ ಆವರಿಸಿದೆ. ಕಾಲ್ಗತ್ತಲೆಯಲ್ಲಿ ನಿಧಾನವಾಗಿ ಆ ಕುದುರೆ ಓಡಿಸುತ್ತಾ ಬರುತ್ತಿರಬೇಕಾದ್ರೆ ಬರುತ್ತಾ ತನ್ನ ರಾಜ್ಯವನ್ನೆಲ್ಲ ನೋಡುತ್ತಿದ್ದಾನೆ. ಉಜ್ಜಯಿನಿ ಪಟ್ಟಣವನ್ನ ನೋಡುತ್ತಿರಬೇಕಾದ್ರೆ ಬಹಳ ಆನಂದವಾಯಿತು. ಎತ್ತ ನೋಡಿದಂತಹ ಮುತ್ತಿನ ತೋರಣಗಳು, ಮನೆಗಳ ಮೇಲೆ ಕಳಸಗಳು ಹಾಗೂ ಮುತ್ತಿನಿಂದ ಕೂಡಿರುವಂತಹ ಕಂಬಗಳು,
ಎಲ್ಲರೂ ಸಹ ಶ್ರೀಮಂತರಾಗಿ ಬಾಳುತ್ತಿದ್ದಾರೆ. ಈ ವಿಚಾರವನ್ನು ನೋಡುತ್ತಿರಬೇಕಾದ್ರೆ ಆತನಿಗೆ ಆಶ್ಚರ್ಯವಾಯ್ತು. ಆಹಾ, ನನ್ನ ಸಾಮ್ರಾಜ್ಯಕ್ಕೆ ಯಾವ ಕುಂದುಕೊರತೆಗಳು ಇಲ್ಲ, ಆನಂದಭರಿತನಾಗಿ ಬರುತ್ತಿರಬೇಕಾದರೆ ಅಲ್ಲಿ ಉಜ್ಜಯಿನಿ ಪಟ್ಟಣದ ಕೊನೆಯ ಭಾಗಕ್ಕೆ ಬರುತ್ತಿರಬೇಕಾದ್ರೆ ಅಲ್ಲೊಂದು ಆಶ್ಚರ್ಯವನ್ನು ನೋಡುತ್ತಿದ್ದಾನೆ. ಅದೇನೆಂದರೆ ಒಂದು ಸಣ್ಣದಾದ ಗುಡಿಸಲು. ಆ ಗುಡಿಸಲಿನಲ್ಲಿ ದೇವದತ್ತನೆಂಬಂತಹ ಓರ್ವ ಬಡ ಬ್ರಾಹ್ಮಣ ತನ್ನ ಪತ್ನಿಯಾದಂತಹ ಸುಮತಾ ದೇವಿ, 7 ಜನ ಮಕ್ಕಳು ಎಲ್ಲರೂ ಸಹ ಬಡತನದ ಬೇಗೆಯಲ್ಲಿ ಅಳುತ್ತಾ ಕುಳಿತುಕೊಂಡಿದ್ದಾರೆ. ಆಗ ನಿಧಾನವಾಗಿ ಅಳುವ ಶಬ್ದವನ್ನು ಕೇಳಿಸಿಕೊಂಡು ವಿಕ್ರಮಾದಿತ್ಯನ ಅಲ್ಲಿಗೆ ಬರುತ್ತಿದ್ದಾನೆ. ಬಂದಾಗ ಕಿಟಕಿ ಮುಖಾಂತರ ನೋಡಿದಾಗ ಆ ತಾಯಿ ಹೇಳುತ್ತಿದ್ದಾಳೆ, ಏನ್ರಿ, ಇನ್ನು ಎಷ್ಟು ದಿನ ಈ ಬಡತನದಲ್ಲಿ ನಾವು ಈ ರೀತಿ ಕಾಲವನ್ನು ಕಳೆಯುವುದು? ಈ ಮಕ್ಕಳ ಹಸಿವಿನ ಬೇಗೆಯನ್ನು ನೋಡಲಾರವು, ಓಡಾಡುತ್ತಿದ್ದಾರೆ. ಈ ಗೋಳಾಟ ನಳಾಟವನ್ನು ಸಹಿಸಲಾರದು, ಆ ಮಕ್ಕಳ ನಳಾಟವನ್ನು ಸಹಿಸಲಾರದೆ ಸತಿಪದಿ ಅಳುತ್ತಾ ಕುಳಿತುಕೊಂಡಿದ್ದಾವೆ. ಆಗ ಆ ದುಃಖವನ್ನು ಸಹಿಸಲಾರದೆ ಅಮ್ಮ ಜಗನ್ಮಾತೆ, ಎಂದಿಗೆ ನಮ್ಮ ಕಷ್ಟವನ್ನು ಹರಿಸುವೆ ತಾಯಿ ಎಂದು ಗೋಳಾಡುತ್ತಾ ಆ ತಾಯಿ ಯಾವ ರೀತಿ ಗೋಳಾಡುತ್ತಿದ್ದಾಳೆಂದರೆ, ಜಗನ್ಮಾತೆ ಎಂದಿಗೆ ನಮ್ಮ ಕಷ್ಟದ ದಿನ ಹರಿಸುತ್ತಾ ಎಂದು ಗೋಳಾಡುತ್ತಿದ್ದಾಳೆ. ಗೋಳಾಡುತ್ತಾ
ಈ ದೃಶ್ಯವನ್ನ ಆತನು ನೋಡಿದ್ದಾನೆ. ನೋಡಿದಾಗ ಓಹೋ, ಈತನನ್ನ ಕರೆಯಿಸಿ ನಾನೀತನಿಗೆ ಉಡುಗೊರೆಯನ್ನು ಕೊಟ್ಟು ಶ್ರೀಮಂತನನ್ನ ಮಾಡುತ್ತೇನೆಂದು ಆಲೋಚನೆ ಮಾಡಿ ವಿಕ್ರಮಾದಿತ್ಯನು ತನ್ನ ಮನೆ ಕಡೆ ಬರುತ್ತಿದ್ದಾನೆ. ಆಲೋಚನೆ ಮಾಡುತ್ತಾ ಶ್ರೀಭದ್ರಮಾರಮಣ ಗೋವಿಂದ, ಆಂಜನೇಯ ಗೋವಿಂದ. ಇಲ್ಲಿ ಯಾರು ಗೋವಿಂದ ಅಂತ ಇಲ್ವಲ್ಲ? ಗೋವಿಂದ ಅಲ್ಲ, ಕತೆ ಶುರುವಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಮೌನವಾಗಿ ಕುತ್ಕೊಂಡಿದ್ದೀರಾ. ಒಂದು ಗೋವಿಂದ ಅಂತ ಹೇಳೋಣ. ಏನು ಶ್ರೀಭದ್ರಮಾರಮಣ ಗೋವಿಂದ, ಆಂಜನೇಯವರದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ ಎಂದವ್ರ ಮನೆ ಉದ್ಧಾರವಾಗಲಿ ಗೋವಿಂದ. ಅವಾಗ್ಲಾರ ಜೋರಾಗಿ ಬೇಡವಾ? ಅಲ್ಲ, ಉದ್ಧಾರ ಆಗ್ಲಿ ಅಂತಂದ್ರೆ ಅವಾಗ ಜೋರಾಗಿ ಹೇಳ್ಬೇಕಪ್ಪ. ಗೋವಿಂದ ಅನ್ನೋರು ನಾವ ಅಂತ. ರಂಗನಾಥ ಸ್ವಾಮಿ ಯಾವುದು? ಸಗುನಿ, ಶಕುನಿ, ಶಕುನ, ಶಕುನ ರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ. ಯಾವೂರಲ್ಲಿ ಇರೋದದು? ಸಕರಾಯಪಟ್ಟಣ. ಹೂವ ಕೇಳಿದ್ರಲ್ಲ. ಚನ್ನಕೇಶ್ವರಿ ಚನ್ನಕೇಶ್ವರಿ ಬೇಲೂರು ನಮ್ದು ಹುಟ್ಟೂರು, ಹಂಗಾಗಿ ಆ ದೇವ್ರಿಗೂ ಒಂದು ಗೋವಿಂದ ನಿಕ್ಕಿ ಚನ್ನಕೇಶ್ವರ ದೇವ್ರ. ಶ್ರೀ ಚನ್ನಕೇಶವ ಅವರು ಮನೆ ದೇವರು, ಶಕುನ ರಂಗನಾಥ ಸ್ವಾಮಿ ಮನೆ ದೇವರು. ಶ್ರೀ ಚನ್ನಕೇಶವ ಊರು ದೇವರು. ಹಾ, ಸರಿ ಸರಿ. ಇಲ್ಲೆಲ್ಲ ಐತಲ್ಲ ಇದತ್ರ ಮಂಗಳೂರು, ಚಿಕ್ಕಮಗಳೂರು ಕಡೆ ಬೇಲೂರು, ಬೇಲೂರು, ಬೇಲೂರು. ಶ್ರೀ ಚನ್ನಕೇಶವ ಶೃಂಗಾರ ಭಾವ ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ, ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ, ಸೌಂದರ್ಯಾಣವ ಕರುಣಿಸೋ ದೇವಾ. ಶ್ರೀ ಚನ್ನಕೇಶವ ಶೃಂಗಾರ ಭಾವ ಸೌಮ್ಯ ನಾಯಕಿ ಸ್ನೇಹ ಮಹೋತ್ಸವ, ಸೌಮ್ಯ ನಾಯಕಿ ಸೌಮ್ಯ ಸೌಂದರ್ಯ ಕರುಣಿಸೋ ದೇವಾ. ಶ್ರೀ ಚನ್ನಕೇಶವ
ಎಂಬುದಾಗಿ ಇಂಥ ಕಡೆ ಮಹಾರಾಜನು ಆಲೋಚನೆ ಮಾಡುತ್ತಾ ಅರಮನೆಗೆ ಬಂದಿದ್ದಾನೆ. ಬಂದಾಗ ಈತನಾದರೂ ಆ ಮಕ್ಕಳ ಹಸಿವಿನ ನೋವನ್ನು ಸಹಿಸಲಾರದೆ, ಅಳುವನ್ನು ಕೇಳಿಸಿಕೊಳ್ಳಲಾರದೆ ಬೆಳಕಾಯಿತು. ಯಥಾ ಪ್ರಕಾರವಾಗಿ ರಾಜಬೀದಿಯಲ್ಲಿ ಭಿಕ್ಷಾವೃತ್ತಿಯನ್ನು ಮಾಡಿಕೊಂಡು ಆ ಬಡ ಬ್ರಾಹ್ಮಣನು ಯಾವ ರೀತಿ ರಾಜಬೀದಿಯಲ್ಲಿ ಬರುತ್ತಿದ್ದಾನೆಂದರೆ, ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಬಂಧು ಇಲ್ಲ, ಬಳಗವೂ ಇಲ್ಲ, ಬಡವನ ಮೇಲೆ ಕರುಣೆಯ ಬಡಹೀನನಾಗಿ ಬಳಲಿದೆ ಬಾಳೆಲ್ಲ, ಬಡಹೀನನಾಗಿ ಬಳಲಿದೆ. ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಬಂಧುವೂ ಇಲ್ಲ, ಬಳಗವೂ ಇಲ್ಲ, ಬಂಧುವೂ ಇಲ್ಲ, ಬಳಗವೂ ಇಲ್ಲ, ಬಡಹೀನನಾಗಿ ಬಳಲಿದೆ ಬಾಳೆಲ್ಲ, ಬಡಹೀನನಾಗಿ ಬಳಲಿದೆ. ಹಸಿವಿನಿಂದ ಬಳಲಿದೆ ದೇವ, ದೇವ ಶನಿದೇವ, ಶನಿದೇವ. ಹಸಿವಿನಿಂದ ಬಳಲಿದೆ ದೇವ, ಹಸಿವಿನಿಂದ ಬಳಲಿದೆ ದೇವ, ದಯ ಧರ್ಮ ತೋರಿ ದಾನ ಮಾಡಿರಯ್ಯ, ದಯ ಧರ್ಮ ತೋರಿ ದಾನ ಮಾಡಿರಯ್ಯ, ಬಡವನ ಮೇಲೆ ಕರುಣೆಯ ತೋರಿ, ಬಡವನ ಮೇಲೆ ಕರುಣೆಯ ತೋರಿ, ಬಡಹೀನನಾಗಿ ಅಮ್ಮ, ಯಾರಾದ್ರೆ ಅನ್ನವನ್ನು ದಾನವಾಗಿ ನೀಡಿದ ತಾಯಿ, ಇಡೀ ಧಾನ್ಯವನ್ನ ದಾನವಾಗಿ ನೀಡಿರೆಂಬುದು ಓಡಾಡುತ್ತಿದ್ದಾನೆ. ಎಷ್ಟು ಕಾಡಿ ಬೇಡಿದರೂ ಸಹ ಆ ಪರಮಾತ್ಮನ ಶನಿದೇವನ ಕ್ರೂರ ದೃಷ್ಟಿಯಿಂದ ಆತನಿಗೆ ಯಾವ ಅನ್ನವನ್ನ ದಾನವಾಗಿ ನೀಡಲಿಲ್ಲ, ಇಡೀ ಧಾನ್ಯವನ್ನ ದಾನವಾಗಿ ಕೊಡಲಿಲ್ಲ. ಕುಶನಾದಂತಹ ಬಡ ಬ್ರಾಹ್ಮಣನು ಅದೇ ರೀತಿಯಾಗಿ ರಾಜಬೀದಿ ಬರುತ್ತಿರಬೇಕಾದರೆ ರಾಜಭಟರು ಆತನನ್ನು ನೋಡಿದ್ದಾರೆ. ನೋಡಿ, ಓಹೋ
ನಮ್ಮ ಮಹಾರಾಜರು ಹೇಳಿದಂತಹ ಪುಣ್ಯಾತ್ಮ ಈತನಿರಬಹುದೆಂದು ತಿಳಿದು ಆತನನ್ನ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಹೋದಾಗ ಅಲ್ಲಿ ಎಲ್ಲರಿಗೂ ಸಹ ದಾನ ಧರ್ಮಗಳನ್ನು ಕೊಡುತ್ತಿರಬೇಕಾದರೆ ಆ ಸಾಲಿನಲ್ಲಿ ನಿಂತುಕೊಂಡಾಗ ವಿಕ್ರಮಾದಿತ್ಯನು ಈತನಿಗೂ ಸಹ ಯಾರಿಗೂ ಗೋಚರ ಆಗದ ರೀತಿಯಲ್ಲಿ ಒಂದು ಕೂಷ್ಮಾಂಡ ಫಲದ ಒಂದು ಕುಂಬಳಕಾಯಿಯಲ್ಲಿ ಆ ಒಳಗಿನ ತಿರುಳನ್ನೆಲ್ಲ ತೆಗೆಸಿ ಅದರೊಳಗಡೆ ಮುತ್ತು ರತ್ನ ವಜ್ರ ವೈಢೂರ್ಯನೆಲ್ಲ ತುಂಬಿ ಭದ್ರಪಡಿಸಿ ಇಟ್ಟಿರುತ್ತಾನೆ. ಆಗ ಆತನು ಬಂದ ತಕ್ಷಣ ಆತನಿಗೆ ಆ ಕೂಷ್ಮಾಂಡ ಫಲವನ್ನು ದಾನವಾಗಿ ಕೊಟ್ಟಿದ್ದಾನೆ. ಅದನ್ನು ಪಡೆದಂತಹ ಆ ಬಡ ಬ್ರಾಹ್ಮಣನು ಆಲೋಚನೆ ಮಾಡುತ್ತಿದ್ದಾನೆ, ಅಯ್ಯೋ ಪರಮಾತ್ಮ, ಈ ಚಕ್ರವರ್ತಿ ಬಳಿಗೆ ಹೋದರೂ ಸಹ ಎರಡಾಣೆಗೆ ಬೆಲೆ ಬಾಳುವಂತಹ ಈ ಕೂಷ್ಮಾಂಡ ಫಲವನ್ನು ದಾನವಾಗಿ ಕೊಟ್ಟನಲ್ಲ, ನಾನಿದನ್ನು ಏನು ಮಾಡಲಿ? ಇದನ್ನು ತೆಗೆದುಕೊಂಡು ಹೋಗಿ ಪಶುವಂತೆ ಭಕ್ಷಿಸಲೇ? ಉಪ್ಪು ಖಾರಗಳಂತೂ ಮೊದಲೇ ಇಲ್ಲ. ಏನು ಮಾಡಲಿ ಎಂದು ಆಲೋಚನೆ ಮಾಡುತ್ತಾ ರಾಜ ಬೀದಿಯಿಂದ ವರ್ತಕರ ಬೀದಿಗೆ ಬರುತ್ತಿದ್ದಾನೆ. ಆ ವರ್ತಕರ ಬೀದಿಗೆ ಬಂದಾಗ ಅಲ್ಲಿ ಆ ವರ್ತಕರ ಬೀದಿಯಲ್ಲಿ ಅದನ್ನ ಓರ್ವ ವರ್ತಕನಿಗೆ ಎರಡಾಣಿಗೆ ಮಾರಿದ್ದಾನೆ. ಮಾರಿ ಅದನ್ನು ಪಡೆದಂತಹ ಆ ಎರಡಾಣೆಯನ್ನು ಪಡೆದಂತಹ ಬಡ ಬ್ರಾಹ್ಮಣನು ಅದರಿಂದ ಆತನ ಉದರ ಪೋಷಣೆಗೆ ದವಸಧಾನ್ಯ ತೆಗೆದುಕೊಂಡಿದ್ದಾನೆ. ತೆಗೆದುಕೊಂಡು ತನ್ನ ಪತ್ನಿಯ ಕೈಲಿ ಮನೆಗೆ ಬಂದು ಕೊಟ್ಟಿದ್ದಾನೆ. ಕೊಟ್ಟು, ನೋಡು, ಪರಮಾತ್ಮನಾದಂತಹ ಶನಿರಾಜನು ನಮಗೆ ಈ ದಿನ ಕೆರಳಿಸಿರುವಂತಹ ಈ ದವಸದಲ್ಲಿ ಗಂಜಿಯನ್ನು ಮಾಡು, ಮಕ್ಕಳಿಗೆ ಉಣಬಡಿಸು, ಮಿಕ್ಕರೆ ನಾವು ಪಾನ ಮಾಡೋಣ ಎಂದು ಆಲೋಚನೆ ಮಾಡಿ ಆ ಗಂಜಿಯನ್ನು ಮಾಡಿಸಿದ್ದಾನೆ. ಗಂಜಿಯನ್ನು ಮಾಡಿಸಿ ಅವರಿಗೆ ಎಲ್ಲರಿಗೂ ಸಹ ಉಣಬಡಿಸಿದ್ದಾನೆ. ಎಲ್ಲರಿಗೂ ಸಹ ಅರವೊಟ್ಟೆ ಆಯಿತು, ಯಾರಿಗೂ ಸಹ ಹೊಟ್ಟೆ ತುಂಬಲಿಲ್ಲ. ಆಗ ಆ ದಿನ ಆ ಸತಿಪತಿಗಳಿಗೆ ನೀರೇ ಗತಿಯಾಯಿತು. ಆಗ ಅದೇ ರೀತಿಯಲ್ಲಿ ಕಾಲವನ್ನು ಕಳೆಯುತ್ತಿರಬೇಕಾದ್ರೆ ಮತ್ತೆ ಮಕ್ಕಳು ಆ ರಾತ್ರಿಯಲ್ಲಿ ಒಂದೊಂದಾಗಿ ಮೇಲೆತ್ತವು. ಅಮ್ಮ ಅಮ್ಮ, ಅನ್ನವಿಲ್ಲದೆಡೆ ಇರಬಹುದು, ಅನ್ನವಿಲ್ಲದೆಡೆ ಇರಬಹುದು, ಬಟ್ಟೆ ಇಲ್ಲದೆ ಇರಲಾರವಮ್ಮ. ಅಮ್ಮ, ಬಟ್ಟೆ ಎಲ್ಲ ಹರಿದು ನನಗೆ ಓಡಾಡಲು ನಾಚಿಕೆ ಆಗುತ್ತಿರುವುದು. ಎಲ್ಲಿಯಾದ್ರೂ ಒಂದು ತುಂಡು ಬಟ್ಟೆ ಕೊಡುತ್ತಾ ಎಂದು ಗೋಳಾಡುತ್ತಿದ್ದಾಳೆ ಮಕ್ಕಳು. ಅನ್ನ ಇಲ್ಲದಿದ್ದರೆ ಇರಬಹುದು, ಒಂದು ಬಟ್ಟೆ ಕೊಡುತ್ತಾ ಎಂದು ಆ ಮಕ್ಕಳ ಗೋಳಾಟ ನಳಾಟಗಳನ್ನು ನೋಡಲಾರದೆ ಆ ಸತಿಪತಿಗಳು ಅದೇ ರೀತಿ ಅಳುತ್ತಾ ಕುಳಿತುಕೊಂಡಿದ್ದಾರೆ. ಈ ನರಳವಾಟವನ್ನು ಸಹಿಸಲಾರದೆ ಆತನು ಬೆಳಕಾದ ನಂತರ ಮತ್ತೆ ಯಥಾ ಪ್ರಕಾರವಾಗಿ ಅನ್ನವನ್ನು ಬೇಡುತ್ತಾ ಯಾವ ರೀತಿ ರಾಜಬೀದಿಗೆ ಬರುತ್ತಿದ್ದಾನೆಂದರೆ, ಅಮ್ಮ ಹಸಿವೆ, ತಾಯೇ ಹಸಿವೆ, ಇಡಿ ಅನ್ನವ ನೀಡಿ ಕಾಣಬಲಿಸಮ್ಮ. ಅಮ್ಮ ಹಸಿವೆ, ತಾಯೇ ಹಸಿವೆ.
ಇಡೀ ಅನ್ನವನ್ನ ಯಾರಾದರೂ ದಾನವಾಗಿ ನೀಡಿರಮ್ಮ, ಇಡೀ ಧಾನ್ಯವನ್ನ ದಾನವಾಗಿ ನೀಡಿರು ತಾಯಿ. ಯಾರೂ ನಮಗೆ ಭಿಕ್ಷವಾಗುತ್ತಿಲ್ಲ ತಾಯಿ. ಗೋಳಾಡುತ್ತಿದ್ದಾನೆ, ನರಳಾಡುತ್ತಿದ್ದಾನೆ. ಈ ಗೋಳಾಟ ನರಳಾಟಗಳನ್ನು ಸಹಿಸಲಾರದೆ ಆಗ ರಾಜಭಟರು ಮತ್ತೆ ನೋಡಿದ್ದಾರೆ. ನೋಡಿದಾಗ ಅವರನ್ನ ಮತ್ತೆ ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಹೋದಾಗ ಅಲ್ಲಿ ರಾಜಭಟರು ನೋಡಿ ಕರೆದುಕೊಂಡು ಹೋದಾಗ ಆ ವಿಕ್ರಮಾದಿತ್ಯನ ಆತನ ಪ್ರಶ್ನೆ ಮಾಡುತ್ತಿದ್ದಾನೆ. ಅಯ್ಯ, ನಾವು ನಿನ್ನೆ ದಿನ ಕೊಟ್ಟಂತಹ ಕೂಷ್ಮಾಂಡಪುರವನ್ನು ಏನು ಮಾಡಿದಿರಿ ಸ್ವಾಮಿ? ನೀವೇನೇ ದಾನಗಳಾಗಿ ಕೊಟ್ಟರೂ ಸಹ ಅದು ನಮಗೆ ಲಭಿಸುವುದಿಲ್ಲ ಸ್ವಾಮಿ. ಕಾರಣವೇನೆಂದರೆ ನೀವು ದಾನ ಕೊಟ್ಟರೂ ಸಹ ಅದನ್ನು ಧಕ್ಕಲು ಬಿಡುವುದಿಲ್ಲ ಪರಮಾತ್ಮನ ಶನಿರಾಜನು. ನನ್ನ ಜನ್ಮರಾಶಿಯಲ್ಲಿ 7.5 ವರ್ಷಗಳ ಕಾಲ ನಮ್ಮನ್ನು ಕಾಡುತ್ತಿದ್ದಾನೆ ಮಹಾರಾಜ. ಆದ ಕಾರಣ ಇಷ್ಟೊಂದು ಕಷ್ಟವು ನಮಗೆ ಬಂದಿದೆ ಎಂದಾಗ ಆಗ ಆಲೋಚನೆ ಮಾಡಿ, ಅಯ್ಯ, ನಿನಗೆ ಒಳ್ಳೆಯ ಕಾಲ ಬರಬೇಕಾದ್ರೆ ನಾನು ಏನು ಮಾಡಬೇಕಪ್ಪ? ಏನಿಲ್ಲ ಸ್ವಾಮಿ, ಯಾರಾದರೂ ನನ್ನ ದಾರಿದ್ರ್ಯವನ್ನು ದಾರಿ ಎರೆದುಕೊಳ್ಳಬೇಕು. ನನ್ನ ಕೈಯಿಂದ ಯಾರಾದರೂ ಎಳ್ಳನ್ನ ನನ್ನ ದಾರಿದ್ರ್ಯದ ರೂಪದಲ್ಲಿ ದಾನವಾಗಿ ಪಡೆದಿದ್ದೇ ಆದರೆ ಆಗ ಪರಮಾತ್ಮನು ಸ್ವಲ್ಪ ಮಟ್ಟಿಗಾದರೂ ಶಾಂತನಾಗುತ್ತಾನೆ ಸ್ವಾಮಿ ಎಂದಾಗ ಆಗ ಆ ವಿಕ್ರಮಾದಿತ್ಯ ಹೇಳ್ತಿದ್ದಾನೆ, ಯಾರಲ್ಲಿ ಎಳ್ಳನ್ನು ತೆಗೆದುಕೊಂಡು ಬನ್ನಿ, ಈತನ ದಾರಿದ್ರ್ಯವನ್ನ ನಾನು ದಾರಿ ಎರೆದುಕೊಳ್ಳುತ್ತಾನೆ ಎಂದಾಗ ಅಶರೀರವಾಣಿ ನಡೆಯುತ್ತಿದೆ. ವಿಕ್ರಮ ವಿಕ್ರಮ, ಆತನ ಕೈಯಿಂದ ನೀನು ದಾನವನ್ನು ಪಡೆದಿದ್ದೇ ಆದರೆ ಆತನಿಗೆ ಬಂದ ಕಷ್ಟದಲ್ಲಿ 10 ಪಡಬಹುದು. ಎಚ್ಚರ ಎಚ್ಚರ. ಈ ರೀತಿಯಾಗಿ ಅಶರೀರವಾಣಿ ನಡೆಯುತ್ತಿದೆ. ಆಗಲೂ ಸಹ ಆತನು ಕಿವಿ ಕೊಡದೆ ಆತನ ಕೈಯಿಂದ ಎಳ್ಳನ್ನ ದಾನವಾಗಿ ಪಡೆಯುತ್ತಿದ್ದಾನೆ. ದಾನವಾಗಿ ಪಡೆದಾಗ ಆತನಿಗೆ ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಟ್ಟು ಈ ಒಂದು ಗ್ರಹದಿಂದ ಇಷ್ಟೊಂದು ಕಷ್ಟಗಳು ಬಂದಿವೆ ಎಂದರೆ ಆ 9 ಗ್ರಹಗಳ ವಿಚಾರವನ್ನ ಸಾಂಗವಾಗಿ ತಿಳಿದುಕೊಳ್ಳಬೇಕೆಂಬಂತಹ ಬಯಕೆ ಆಗಿದೆ. ಮಂತ್ರಿಗಳೇ, ಯಾರಿಂದ ತಿಳಿದುಕೊಳ್ಳಬಹುದು ಎಂದಾಗ ಆಗ ಮಹಾಮಂತ್ರಿಗಳಾದರೂ, ಅಯ್ಯ, ಈ ವಿಚಾರವನ್ನು ತಿಳಿಯಬೇಕಾದ್ರೆ ನಮ್ಮ ಅರಮನೆ ವೇದ ಪಾಠಕರಿದ್ದಾರೆ, ನವಕುಲಮಣಿ ಪಂಡಿತೋತ್ತಮರಿದ್ದಾರೆ, ಅವರಿಂದ ಈ 9 ಗ್ರಹಗಳ ವಿಚಾರವನ್ನ ಸಾಂಗವಾಗಿ ತಿಳಿದುಕೊಳ್ಳಬಹುದು ಮಹಾರಾಜ ಎಂದಾಗ ತಕ್ಷಣ ಬಹಳ ಗೌರವದಿಂದ ಬರಮಾಡಿ ಅವರನ್ನ ಇಂದ ಆಜ್ಞೆ ಮಾಡಿದ್ದಾನೆ. ಆಗ ಆತನಿಗೆ ಆಜ್ಞೆ ಮಾಡಿದಾಗ ಆ ಪಂಡಿತೋತ್ತಮರು ಎಲ್ಲರನ್ನೂ ಸಹ 9 ಜನ ಪಂಡಿತೋತ್ತಮರು ಸಹ ಬರಮಾಡಿದ್ದಾನೆ. ಬರಮಾಡಿದಾಗ